10,000 ಖರ್ಚು ಮಾಡೋ ಬದಲು 350 ರೂಪಾಯಿಗೆ ನಿಮ್ ಕೆಲಸ ಕೊಡೋಣ ಆಗ್ತೈತೆ. ರಾಗಿ ಹೊಲ ಯಾರ್ಯಾರೆಲ್ಲ ಚೆಲ್ಲಿದ್ರೆ ಅಂತವರಿಗೆ ಈ ವಿಡಿಯೋ ಕೊಡೋಣ ಅನುಕೂಲ ಆಗ್ತೈತೆ. ಅಷ್ಟೊಂದು ಇವತ್ತು ಪಂಪ್ ಎತ್ಕೊಂಡ್ ಈ ಕಡೆ ವೈರ್ಲಿ ಕೂಡ ಬಿಸ್ತಾ ಇದ್ರೆ ಸೋಡಿಯಂ ಸಾಲ್ಟ್ 2 ಪ್ಯಾಕೆಟ್ ಕೂಡ ತಂದಿದೆ. ಒಂದು ಪ್ಯಾಕೆಟ್ ಬಂದು 350 ರೂಪಾಯಿ ಕೂಡ ಬೀಳ್ತೈತೆ. ಕಾಟಿಗೆ 100 ಲೀಟರ್ ಕೂಡ ಆಗ್ತೈತೆ. ಒಂದು ಎಕರೆ ಬೈಲ್ಕ ಕಾಟಿಗೆ 100 ಲೀಟರ್ ಇದೆ ಸಾಕು. ರಾಗಿ ಹೊಲದಲ್ಲಿ ಯಾವುದೇ ಕಳೆ ಇದ್ರೆ ಕೂಡ ಎಲ್ಲ ಕಳೆ ಕೂಡ ಹೋಗಿ ರಾಗಿ ಕೂಡ ಸೂಪರ್ ಆಗಿ ಕೂಡ ಬೆಳಿತೈತೆ. ಕರೆಂಟ್ ಇಲ್ಲದ ಕಾರಣಕ್ಕೆ ಬಿಂದಿಗಿಲ್ದಾಗ ಎತ್ತಿ ನೀರು ಕೂಡ ತುಂಬಿಸಬೇಕಾಗಿತ್ತು. ಕಾಟಿಗೆ ನಾವು ಇವತ್ತು 2 ಎಕರೆ ಬೈಲ್ಕ 200 ಲೀಟರ್ ಕೂಡ ಹೊಡಿತಾ ಇರೋದು. ಯಾವಾಗ ಹೊಡಿಬೇಕಣ್ಣ ಮುದ್ದಂತ ನೀವ್ ಹೇಳ್ದಕ್ಕೆಲ್ಲ ಗುಂಡಿ ಹಾಕಿದಾದ್ಮೇಲೆ ವಾರಕ್ಕೆ ಮುದ್ದೋಡಿದ್ರೆ ಯಾವುದೇ ತರ ಕಳೆ ಕೂಡ ಇರಲ್ಲ. ರಾಗಿ ಯಾವುದೇ ತರ ತೊಂದರೆ ಆಗಲ್ಲ. ನೀವ್ ಯಾರಾದ್ರೂ ರಾಗಿ ಬೆಳೆದಿದ್ರೆ ನಿಮ್ ಜೊತೆಲಿರೋರಿಗೆ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಅನುಕೂಲ ಕೊಡೋಣ ಆಗ್ತೈತೆ ನಮ್ಮ ರೈತರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಮುಗಿಸ್ಕೊಂಡು ನಾನು ಮಾಲೂರ್ ಕಡೆ ಬಂದೆ. ಯಾಕಂತಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಕೂಡ ತಿನ್ಬೇಕು ಅನ್ಸ್ತು. ಅದಕ್ಕೋಸ್ಕರ ಅಂಗಡಿ ಕೂಡ ಓಪನ್ ಆಗಿತ್ತು. ಇದೆಲ್ಲ ಅಡ್ರೆಸ್ ಅಂತ ನೀವ್ ಯಾರ್ದು ಕೇಳಿದೆ. ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಡೌನ್ ICC ಬ್ಯಾಂಕ್ ಕೆಳಗಡೆನೆ ಇರೋದು ದಾವಣಗೆರೆ ಬೆಣ್ಣೆ ದೋಸೆ. ಇಲ್ಲಿ ಫ್ರೆಶ್ ಆಗಿ ದೋಸೆ ಕೂಡ ಕೊಡ್ತಾರೆ. ತುಂಬಾ ವೆರೈಟಿ ದೋಸೆಗಳು ಕೂಡ ಇವ್ರ ಹತ್ರ ಸಿಗ್ತೈತೆ. ಬೆಣ್ಣೆ ಮಸಾಲೆ ದೋಸೆ, ಓಪನ್ ದೋಸೆ, ಖಾಲಿ ದೋಸೆ, ಬೆಣ್ಣೆ ಖಾಲಿ ದೋಸೆ, ಬೆಣ್ಣೆ ದೋಸೆ ಮತ್ತೆ ಸೆಟ್ ದೋಸೆ ಕೂಡ ಇವ್ರ ಹತ್ರ ಸಿಗ್ತೈತೆ. ರೈಸ್ ವಿಚಾರ ಬರೋದಾದ್ರೆ ಚಿತ್ರಾನ್ನ, ಪುಳಿಯೋಗರೆ ಮತ್ತೆ ಮಶ್ರೂಮ್ ಬಿರಿಯಾನಿ ಕೂಡ ಸಿಗ್ತೈತೆ ಬಿಸಿ ಬಿಸಿ ಆಗಿ. ಅದೇ ತರ ಇಡ್ಲಿ ವಿಚಾರ ಬರೋದಾದ್ರೆ ತಟ್ಟೆ ಇಡ್ಲಿ, ಬೆಣ್ಣೆ ಇಡ್ಲಿ, ತುಪ್ಪದ ಇಡ್ಲಿ, ಮಸಾಲೆ ಇಡ್ಲಿ ಕೂಡ ಸಿಗ್ತೈತೆ. ನೀವ್ ಯಾರಾದ್ರೂ ಮಾಲೂರ್ ಕಡೆ ಹೋದ್ರೆ ಒಂದ್ಸಲಿ ಹೋಟ್ಲಿಗೆ ವಿಸಿಟ್ ಮಾಡಿ. ಒಳ್ಳೆ ಕ್ವಾಂಟಿಟಿ, ಕ್ವಾಲಿಟಿ, ಒಳ್ಳೆ ಟೇಸ್ಟ್ ಕೂಡ ಕೊಡ್ತಾವ್ರೆ. ಅದೇ ತರ ಏನೇನ್ ಸಿಗ್ತೈತೆ ಅಂತ ಕೂಡ ಮೆನು ಕೂಡ ಹಾಕಿರ್ತೇನೆ. ನೀವು ನೋಡ್ಕೊಂಡು ಕೂಡ ಹೋಗ್ಬೋದು. ಅದೇ ತರ ನಾನು ಕೂಡ ಟೇಸ್ಟ್ ಮಾಡ್ತೇನೆ. ಮಾರ್ಜಾಬ್ರ ಕೂಡ ಟೇಸ್ಟ್ ಮಾಡಿ ಎಲ್ಲ ಕೂಡ ಸೂಪರ್ ಆಗೈತಾ ಕೂಡ ಅನಿಸ್ತು. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕಂತ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.